ನಮಸ್ಕಾರ ಬಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಕಡೆ ಕಾರ್ತಿಕೆ ಸೋಮವಾರ. ಇವತ್ತು ಭೀಮನಕೊಳ್ಳಿಲಿ ಒಳ್ಳೆ ಜಾತ್ರೆ ನಡೀತದೆ. ಮತ್ತು ಇವತ್ತು ಅಲ್ಲಿಗೆ ಹೋಗ್ಬೇಕು ಅನಿಸ್ತೈತೆ. ಆದರೆ ಇವತ್ತು ಕೆಲಸಕ್ಕೆ ಹೋಗ್ಬೇಕು ಗಣೇಶ ಭಂಡಾರ ಹತ್ರ. ಯಾಕಂದರೆ 23ನೇ ತಾರೀಕು 5,000 ರೂಪಾಯಿ ದುಡ್ಡು ಕಟ್ಟಬೇಕು. ಅದರಿಂದ ಈ ವಾರ ಪೂರ್ತಿ ಕೆಲಸ ಮಾಡಿ 6 ದಿನವೂ ಕೆಲಸ ಮಾಡಿ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನಾನೇ 1,000 ಏರಾಕಿ 5,500 ರೂಪಾಯಿ ದುಡ್ಡು ಕಟ್ಟಬೇಕಾಯ್ತದೆ. ಅದಕ್ಕೆ ಕಡೆ ಕಾರ್ತಿಕ ಆದರೂ ಭೀಮನಕೊಳ್ಳಿ ಎಲ್ಲಾದ್ರೂ ಜಾತ್ರೆ ಕೆಲ್ಸಕ್ಕೆ ಹೋಗ್ಬೇಕಾಯ್ತದೆ. ಅದಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಕೆಲಸದ ಹತ್ರ ಹೋಗಿ ಮುಂದಿನ ವ್ಯವಹಾರ ನೋಡ್ತೀನಿ ಗೈಸ್. ಇವಾಗ ನಾನು ಗಣೇಶ ಭಂಡಾರ ಹತ್ರ ಬಂದೆ. ಕಾರ್ಗಳೆಲ್ಲನೂ ಹಿಂದಕ್ಕೆ ಹಾಕ್ಬೇಕು. ಈ ಬೈಕ್ನು ಕೂಡ ಹಿಂದಕ್ಕೆ ಅಲ್ಲಿಗೆ ತೆಗಿಬೇಕು. ಈ ಬೈಕ್ನು ಕೂಡ ಹಿಂದಕ್ಕೆ ತೆಗಿಬೇಕು. ಇವು ತೆಗೆದ್ರೇ ನಮಗೆ ಕೆಲಸ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಮತ್ತು ಇವತ್ತು ನಾನು ಮತ್ತು ನಮ್ಮ ಪುರುಷಮ್ಮ ಇಬ್ಬರೇ ಕೆಲಸ. ನಮ್ಮ ಪುರುಷಮ್ಮನ ಬಂದಿಲ್ಲ ಇವತ್ತು. ಅವ್ರ ಮನೆ ದೇವರು ಬಸವೇಶ್ವರ ಕುಪ್ಪೆ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದಾನಂತ. ಇವತ್ತು ನಮ್ಮ ಇಬ್ಬರದೇ ಕೆಲಸ. ಇವಾಗ ಇನ್ನೇನು ಮಾಡಬೇಕು ಅಂದರೆ ಕಿಟಕಿ ಚೌಕಟ್ಟುಗಳು ಮಾಡಬೇಕು. ಬನ್ನಿ ತೋರಿಸ್ತೀನಿ ಏನೇನು ಮಾಡ್ತೀನಿ ಅನ್ನೋದೆಲ್ಲನೂ ನಿಮಗೆ ತೋರಿಸ್ತೀನಿ. ಗೈಸ್ ಕಾರೆಲ್ಲ ಹಿಂದಕ್ಕೆ ತೆಗಿತವ್ರೆ. ನಮ್ಮ ಮಾವ ಕೂಡ ಈಗ ಅಲ್ಲಿ ನಿಂತವ್ರೆ. ಮತ್ತು ಗೈಸ್ ಇವತ್ತು ಕಾರ್ತಿಕೆ ಸೋಮವಾರ ಆಗಿರೋದ್ರಿಂದ ನಮಗೂ ಊಟ ಇಲ್ಲೇ ಸಿಗುತ್ತೆ. ಇಲ್ಲೆಲ್ಲ ಪೆಂಡಲ್ ಹಾಕ್ತಾರೆ. ಅದು ರೋಡಲ್ಲೆಲ್ಲ ಪೆಂಡಲ್ ಹಾಕ್ತಾರೆ. ಕಾರ್ತಿಕೆ ಸೋಮವಾರ ಅಲ್ವಾ, ಈ ಟೈಮಲ್ಲಿ ಅವರು ಕಡೆ ಕಾರ್ತಿಕಲ್ಲಿ ಈ ಥರ ವರ್ಷ ಕೂಡ ಮಾಡ್ತಾರಂತೆ. ಅದಕ್ಕೆ ನಮಗೆ ಶನಿವಾರನೇ ಹೇಳಿದ್ರು ಊಟ ತರಬೇಡಿ, ಇಲ್ಲೇ ಸಿಗುತ್ತೆ ನಿಮಗೆ ಊಟ ಅಂತ. ಅದಕ್ಕೆ ಊಟ ತಂದಿಲ್ಲ. ಇವತ್ತು ಕಾರೆಲ್ಲ ಅಲ್ಲಿ ಕಾರ್ ತೆಗಿತಾವ್ರಲ್ಲ ಅಲ್ಲೆಲ್ಲ ಕೂಡ ಪೆಂಡಲ್ ಹಾಕ್ಬಿಡ್ತಾರೆ ಇನ್ನೊಂದು 5 ನಿಮಿಷ. ಮತ್ತು ಗೈಸ್ ಈಗ ಇಲ್ಲಿ ಮರಗಳು ಕಿತ್ಕೋಬೇಕು. ಮರಗಳು ಅಲ್ಲಿ ಜೋಡಿಸವಲ್ಲ ಅಲ್ಲಿ ಅದರಲ್ಲಿ ಮರಗಳನ್ನ ಕಿತ್ಕೋಬೇಕು. ಅವೆಲ್ಲನೂ ಸೈಡಿಗೆ ಮಡಗಿ ಬೆಳೆದವೆಲ್ಲನೂ ಬೇಕಾಗಿರೋದನ್ನ ಎತ್ಕೊಂಡು ಕೆಲಸ ಮಾಡ್ಕೋಬೇಕು. ಗೈಸ್ ನೋಡಿ ಆಗಲೇ ಎಲ್ಲ ಪೆಂಡಲೆಲ್ಲ ಹಾಕ್ತಾವ್ರೆ. ಇವು ಅಣ್ಣ ಆಗಲೇ ಗೈಸ್ ನೋಡಿ ಅಲ್ಲೇ ಆಗಲೇ ಕುತ್ಕೋತಾವ್ರೆ. ಈಗ 11 ಗಂಟೆ, ಈಗ 11:40 ಆಗಲೇ ಕುತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾವ್ರೆ ಊಟಕ್ಕೆ. ನಾವೇನೂ ಇಲ್ಲ ಗೈಸ್, ನಮ್ದು ಇಲ್ಲೇ ಅಲ್ವಾ, ಇಲ್ಲಿಂದ ಬಂದು ಇಲ್ಲೇ ಚೇರ್ಗಳು ಹಿಡ್ಕೊಂಡು ನಿಂತ್ಕೋತಾ ಇರೋದೆ. ನಮ್ಮದೇನೂ ಇಲ್ಲ. ಒಸಿ ಜನ ಬರೋಲ್ಲ ಮಾತ್ರ. ಇಲ್ಲಿ ನೋಡಿ ತೋರಿಸ್ತೀನಿ. 1:15 ಆಗಲಿ ಊಟಕ್ಕೆ. ನೋಡ್ರಿ ಎಲ್ಲ ಪೆಂಡಲೆಲ್ಲ ಹಾಕ್ತಾವ್ರೆ, ರೆಡಿ ಮಾಡ್ತಾವ್ರೆ ಫುಲ್ಲು. ಎಷ್ಟು ಮೋಟು ಯಾಕೋ ನನಗೆ ಕಚ್ಚಕ್ಕೆ ಬರ್ತಾವನಲ್ಲ. ಹೇಯ್ ಇದಕ್ಕೆ ನನಗೆ ಬೊಗಳ್ತದೆ ನೋಡಿ. ಸುಮಾರು ದಿವಸ ಆಗ್ಬಿಡ್ತು, ಅದಕ್ಕೆ ಬೊಗಳ್ತಾವನೆ ಮೋಟು. ಗೈಸ್ ನಮ್ಮ ಮಾವರೆಲ್ಲ ಫುಲ್ಲು ಮಾರ್ಕಿಂಗ್ ಮಾಡ್ತಾವ್ರೆ. ನಮಗೆ ಇಲ್ಲಿ ಮಾರ್ಕ್ ಮಾಡಿಕೊಟ್ಟವ್ರೆ. ಇದಕ್ಕೆಲ್ಲ ಓಲ್ ಹಾಕೊಂಡು ಈ ಪಟ್ಟಿಗಳಿಗೆ ಹೆಜ್ಜೆ ಹೊಡಿಬೇಕು. ಹೊಡ್ಕೊತೀನಿ ಕೂತ್ಕೊಂಡು. ನಮ್ಮ ಪುಡ್ಸಮ್ಮನ ಕೈ ಕೊಟ್ಬಿಟ್ಟವ್ರೆ, ಎಲ್ಲೋ ಕಳಿಸ್ಬಿಟ್ಟವ್ರೆ ನಮ್ಮ ಮಾವ ಹೇಳ್ಕೊಟ್ಬಿಟ್ಟು. ಕೊಟ್ಲೆ ಏನು ನಿಮ್ಮ ಕೊಟ್ಲೆ ಬಣ್ಣ ಇಲ್ಲಿ ಆಗಲೇ ಹೊಂಟೋದ್ರಾಗ ನೋಡಿ ಗೈಸ್. ವೀಡಿಯೋ ಆನ್ ಮಾಡೋದಕ್ಕೆ ಹೋಯ್ತಿರೋದು ಎದ್ರಕ ಭಯ. ಬಣ್ಣ ಬಾ ನೋಡುವ. Close till I get up. Time is barely on our side. I don't wanna waste what's left. ಟೇಬಲೇ ಹಾಕಿಲ್ಲ ಕರೆಕ್ಟಾಗಿ. ಆಗಲೇ ಊಟಕ್ಕೆಲ್ಲ ಕೂತ್ಕೊಂಡ್ಬಿಟ್ಟವ್ರೆ ಎಲ್ಲ ಪೂರ್ತಿ. ಈಗ ಎಲ್ಲರೂ ಆಗಲೇ ಎಲ್ಲ ಕೂತ್ಕೊಂಡ್ಬಿಟ್ಟವ್ರೆ. ನಾವು ಹೋಗಿ ಕೂತ್ಕೊಂಡ್ಬಿಡ್ತೀವಿ, ಇಲ್ಲಾಂದ್ರೆ ಟೈಮ್ ಆಗ್ಬಿಡ್ತದೆ. Close till I get up. Time is barely on our side. I don't wanna waste what's left. The storms we chase are leading us, and love is all. ಗೈಸ್ ಊಟ ಎಲ್ಲ ಮುಗಿಸ್ಕೊಂಡು ಬಂದು, ಊಟ ಮಾತ್ರ ಸಖತ್ತಾಗಿ ಮಾಡಿಸಿದ್ರು ಪ್ರಸಾದನ. ನಮ್ಮ ಮಾವ ಮತ್ತು ನಾವು ಇಬ್ಬರು ಕೂಡ ಮಾಡ್ಕೊಂಡು ಈಗ ಕೆಲಸ ಸ್ಟಾರ್ಟ್ ಮಾಡ್ಕೊತಿದ್ದೀವಿ. ಮತ್ತು ಇವೆಲ್ಲನೂ ಓಲ್ ಹಾಕೊಂಡು ಕುತ್ತಿಗೆ ಹೆಜ್ಜೆ ಹೊಡ್ಕೋಬೇಕು ನಾನು. Close till I get up. Time is barely on our side. I don't wanna waste what's left. The
storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways, and on we'll go. ಇವತ್ತಿನ ಕೆಲಸ ಎಲ್ಲ ಮುಗೀತು. ಕೆಲಸ ಎಲ್ಲನೂ ಹೊಡೆದು ಬಡ್ದು ತರದು ಎಲ್ಲನೂ ಒಳಕ್ಕೆ ಓದ್ಬಿಟ್ಟಿದ್ದೀವಿ. ಮತ್ತು ಗೈಸ್ ಈ ಕಸ ಎಲ್ಲನೂ ಎತ್ತಾಕ್ಬಿಟ್ಟು ಮನೆಗೆ ಹೋಗ್ಬೇಕು. ಆಗೋಗ್ಬಿಡ್ತದೆ ಟೈಮು ಹೋಗೋ ಗಂಟ ಮನೆಗೆ ಒಂದು 7 ಗಂಟೆ ಆಗೋಗ್ಬಿಡ್ತದೆ. ಇದೆಲ್ಲನೂ ಕ್ಲೀನ್ ಮಾಡಿ ಎತ್ತಾಕ್ಬಿಟ್ಟು ಹೋಗೋ ಗಂಟ ಗೈಸ್ ಇಷ್ಟು ಒಟ್ಟು ಉದ್ರಿಸಿರೋದು ನಾನು ಇವತ್ತು. ಗೈಸ್ ಇವತ್ತಿನ ಕೆಲಸ ಎಲ್ಲ ಮುಗೀತು. ಇವಾಗ ಇಲ್ಲಿಂದ ಊರಿಗೆ ಹೊರಡಬೇಕು. ನಮ್ಮ ಕರ್ಲಿಂಗನ್ನು ಎತ್ತಾಕೊಂಡು ಊರಿಗೆ ಹೋಗಿ ಸೇಫಾಗಿ ಸೇರ್ಕೋಬೇಕು. ನಿಧಾನಕ್ಕೆ ಆ ಕಡೆ ಈ ಕಡೆ ನೋಡ್ಕೊಂಡು ಸೇರ್ಕೋಬೇಕು ಊರಿಗೆ. ಇಲ್ಲಾಂದರೆ ಯಾಕಂದರೆ ಸರಿ ಇಲ್ಲ, ಆಕ್ಸಿಡೆಂಟ್ಗಳು ಜಾಸ್ತಿ ಆಯ್ತಾವ. ಅದರಿಂದ ನಾನು ಹುಷಾರಾಗಿ ಓಡಾಡ್ತೀನಿ, ನೀವು ಹುಷಾರಾಗಿ ಓಡಾಡಿ. ಇದನ್ನು ಏನು ಕೇಳ್ತಾ ಇದ್ದೀನಿ ಅಂದರೆ ಬರುವಾಗ ಒಂದು ಆಕ್ಸಿಡೆಂಟ್ ನೋಡ್ಕೊಂಬಂದೆ, ಅದಕ್ಕೆ. ಗೈಸ್ ಮನೆ ಹತ್ರ ಬಂದೆ. ನನ್ನ ತಂಗಿ ಯಾಕೋ ಮನಿಕೋಬಿಟ್ಟವಳ. ಲೈಟ್ ಹಾಕ್ತೀನಿ ಮೊದಲು. ಪಳ ಪಳ ಅಂತ ಹೊಳಿತಿರ್ಬೇಕು. ಯಾಕೋ ನನ್ನ ತಂಗಿ ಮನಿಕೋಬಿಟ್ಟವಳೆ. ಉಸ್ಕಿ ಸರಿಲ್ಲೋ ಏನೋ ಕಾಣಿ. ಇದಕ್ಕೆ ಏನು ಹಾಂ ಟಿ ವಿ ಬರ್ತಿಲ್ವಾ? ಯಾಕೆ ಏನಕ್ಕೆ ಬರ್ತಿಲ್ಲ? ಎದಳು ಮೇಕ ಮನಿಕೋಬೇಡ. ಇಷ್ಟೊತ್ತಾಗ ಮನಿಕಂದ್ರ ಎದಳು. ಗೈಸ್ ಟಿ ವಿ ಬರ್ತಿಲ್ವಂತ, ಅದಕ್ಕೆ ಮನಿಕೋಬಿಟ್ಟವಳೆ. ಇಲ್ಲಾಂದರೆ ಟಿ ವಿ ಹಾಕೊಂಡು ಕೂತ್ಕೊಳ್ಳೋಳು. ಎಲ್ಲ ಡಿಸ್ಕನೆಕ್ಟ್ ಆಗಿರ್ಬೇಕು ಇದು ಚಾನಲ್ಗಳು. ಅದಕ್ಕೆ ಮೋಸ್ಟ್ಲಿ ಇವಳು ಮನಿಕೋಬಿಟ್ಟಿರೋದು. ಇಲ್ಲ ಅಂದಿದ್ರೆ ಟಿ ವಿ ಹಾಕೊಂಡು ಸುಮ್ಮನೆ ನಾನು ಗೊಂಬ ನೀನು ಗೊಂಬ ಹಾಕೊಂಡು ಗೊಂಬಗಳು ಹಾಕೊಂಡು ನೋಡ್ತಾ ಇರೋಳು. ನಮ್ಮ ಮನೇಲಿ ಎಲ್ಲ ನಮ್ಮ ಅಪ್ಪ ನಮ್ಮವ್ವ ಇಬ್ಬರು ಪೆಟ್ಟಿ ಅಂಗಡಿ ಹತ್ರ ಅವರೇ. ಇಲ್ಲಿ ಯಾರೂ ಇಲ್ಲ, ನನ್ನ ತಂಗಿ ಒಬ್ಬಳೇ ಅವಳೆ. ಈಗ ಕೈ ಕಾಲು ಮುಖ ಎಲ್ಲ ತೊಳಿಬೇಕು. ಈಗ ತಾನೇ ಕೆಲಸದಿಂದ ಬಂದಿರೋದು. ಎಲ್ಲ ಮುಖ ಎಲ್ಲ ನೀಟಾಗಿ ತೊಳ್ಕೊಂಡು ಎಲ್ಲ ಡಸ್ಟು ಧೂಳು ಎಲ್ಲ ಮೇಲೆ ಮುಖದ ಮೇಲೆಲ್ಲ ಧೂಳು ಕೂತ್ಬಿಟ್ಟಿರುತ್ತೆ. ನೀಟಾಗಿ ತೊಳಿಬೇಕು ಬರೋದು ಧೂಳುಗಳು. ಬನ್ನಿ ಮುಖ ತೊಳೆದ್ಬಿಟ್ಟು ವಿಡಿಯೋ ಮಾಡ್ತೀನಿ. ಗೈಸ್ ಇವಾಗ ನಾನು ನಮ್ಮ ದೋಸ್ತರನ್ನ ಮೀಟ್ ಮಾಡೋಕೆ ಹೋಗ್ತಾಯಿದ್ದೀನಿ. ಏನು ಮಾಡ್ತಾಯಿದ್ರು ಅಂತ ಸುಮ್ಮನೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ಕೊಬರಕ್ಕೆ ಹೋಗ್ತಾಯಿದ್ದೀನಿ. ಯಾಕ ಸಂದೀಪ ಸಂದೀಪ ಯಾಕೆ ಏನಾಯ್ತು? ಹಾಂ ನಿಮಿಷ ಜಾಗಕ್ಕೆ ಬರಬೇಡ. ಯಾಕೆ ಏನಾಯ್ತು? ಸರಿ ಮರಿ ಇಂಪಾರ್ಟೆಂಟ್ ಕಾಲ ಮಾತಾಡ್ತಾನೆ. ಇನ್ನೊಂದು 10 ನಿಮಿಷ ಬರಬೇಡ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು ಅಲ್ಲ ಏನ್ರಲ್ಲ. ಗೈಸ್ ನೋಡಿ ಬೇಜಾರು ಮಾಡ್ಬಿಟ್ರು ಗೈಸ್. ಇವರು ಒಬ್ರು ಫ್ರೆಂಡ್ಸಾ? ಛೇ, ನಾನು ರಾಮೇಂದ್ರ ತಕ್ಕ ಹೋಗಿ ಒಬ್ಬನೇ ಕೂತ್ಕೊತೀನಿ. ಯಾವ ಥರ ಹೇಳ್ಬಿಟ್ರು ನನಗೆ 10 ನಿಮಿಷ ಹೋಗ್ಬಾರ್ದಂತ ಇಂಪಾರ್ಟೆಂಟ್ ಕಾಲ್ ಮಾತಾಡ್ತಿದ್ರಂತೆ. ದೋಸ್ತರು ಮೀಟ್ ಮಾಡಬೇಕು ಅಂತ ಅಲ್ಲಿಂದ ಬಂದರೆ ನಮ್ಮ ದೋಸ್ತರುಗಳು ಈ ಥರ ಇದು ಮಾಡೋಕ್ಕಾಗಲ್ಲ. ಆಯ್ತಾ ಮಾತಾಡಾಯ್ತು. ಏನು ನಿಮ್ಮ ಸಮಸ್ಯೆ? ಏನು ಇಲ್ಲ, ಏನೇ ಇದ್ರು ನಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಕಣ. ಸೊಲ್ಯೂಷನ್ ಕೊಡ್ತೀನಿ. ಯಾವುದೋ ಒಂದು ಸೊಲ್ಯೂಷನು ಕೊಡ್ತೀನಿ. ನೀವು ಶೇರ್ ಮಾಡ್ಕೋಬೇಕು ನಿಮ್ಮ ಕಷ್ಟ ಸುಖ. ಕೊಟ್ಟರು ಆಗಲ್ಲ ಅದು. ನಾನು ಕೊಟ್ಟರು ಸೊಲ್ಯೂಷನ್ ಕೊಟ್ಟರು ಅದು ಆಗಲ್ಲ. ಅದು ಆ ಸಮಸ್ಯೆ ಅದು. ಆ ಥರ ಚೇತಗ ಇದಾವಡಿದ್ದ ಏನು ಕೊಡಕ್ಕಲ್ಲ, ನಾನು ಕೊಡಕ್ಕ ಕೊಡಕ್ಕಲ್ಲ, ಯಾರು ಕೊಡಕ್ಕಲ್ಲ. ಅಂಥದ್ದೇನು ಮರೆಯಾಗಿದ್ದು? ಏನು ಈ ಸಮಸ್ಯೆ ಬಗೆಹರಿದ ಸಮಸ್ಯೆನೇ ಇದು? ಬಗೆನೇ ಇರಲ್ಲ ಬಿಡೋದು. ಆಗಿದ್ದ ಅಲ್ಲಿ ತಲೆ ಮೇಲೆ ತಲೆ ಉಳ್ಳೋಳಿ, ಆ ಊರ್ ಮೇಲೆ ಈ ಊರ್ ಬಿದ್ದೋಲಿ, ಅವ್ರ ಮೇಲೆ ಅವ್ರು ಬೀಳಿ, ಇವ್ರ ಮೇಲೆ ಬೀಳಿ. ಅಪ್ಪನ ಮೇಲೆ ಅವ್ರ ಮೇಲೆ ನಿನ್ ಕಷ್ಟ ಪರಿಹಾರ ಮಾಡ್ಲೇಬೇಕು. ನಿನ್ ಕಷ್ಟನೇ ಈಗ ನೀ ಶೇರ್ ಮಾಡ್ಲೇಬೇಕು. ಅಂದ್ರೆ ಅವ್ರ ಮೇಲೆ ಅಪ್ಪ ಬೀಳಿ, ಅಪ್ಪನ ಮೇಲೆ ಅವ್ರು ಬೀಳಿ. ಹೇಳು
ಆಗಲ್ಲ ಕೌಡು. ಆಗಲ್ವಾ? ಕ್ಯಾಮ್ರಾ ಆಫ್ ಮಾಡಿದ್ರೆ ಹೇಳಕ್ಕಾಗಲ್ಲ, ಆನ್ ಮಾಡಿದ್ರೆ ಆಫ್ ಮಾಡಿದ್ರು ಹೇಳೋಕ್ಕಾಗಲ್ಯಾ? ಗೈಸ್ ಫೋನ್ ಮಾಡಿಬಿಟ್ಟು ಮಸಾಲ ತಿನ್ನು ಬಾ ಅಂತ ನಮ್ಮೂರಲ್ಲಿ ಕರೆಯೋ ಒಬ್ಬ ವ್ಯಕ್ತಿ ಅವನೇ. ಆ ವ್ಯಕ್ತಿನ ತೋರಿಸ್ತೀನಿ ಬನ್ನಿ. ಈ ಥರ ಯಾರು ಕರೆಯಲ್ಲ ನನ್ನ. ಫೋನ್ ಮಾಡಿಬಿಟ್ಟು ಬಾ ಮಸಾಲ ತಿನ್ನು ಅಂತ ತೋರಿಸ್ತೀನಿ ನೋಡಿ. ಆ ವ್ಯಕ್ತಿನ ತೋರಿಸ್ಬಿಟ್ರೆ ನೀವೇ ಬೆಚ್ಚಿ ಬಿಡ್ತೀರ. ಏನು ಈ ಥರ ಬುದ್ಧಿ ಆಯ್ತಾ ಇವ್ರ ಹತ್ರ, ಒಳ್ಳೆ ಬುದ್ಧಿ ಅಂತ ತೋರಿಸ್ತೀನಿ ಈಗ ಇನ್ನೊಂದು 5 ನಿಮಿಷ. ಗೈಸ್ ನೋಡಿ ಇದೇ ವ್ಯಕ್ತಿ ಗೈಸ್ ಫೋನ್ ಮಾಡ್ಬಿಟ್ಟು ಮಸಾಲ ತಿನ್ನು ಬಾ ಅಂತ ಕರೆಯೋಂಥ ವ್ಯಕ್ತಿ ಯಾರು ಇದ್ದಾರೆ ಅಂದ್ರೆ ಇವರೇ. ನೀನು ಗೋಟಿ ಏನಿದ್ರು ಚಿಕನ್ ಮಟನ್ ಇಲ್ಲ ಇನ್ನು ಅಲ್ಲೇ ಅವನು. ಗೈಸ್ ಕಡಕಾರ್ಕ ಅಂದ್ಬಿಟ್ಟು ಬಸವನಗುಡಿಗೆ ಹೋಗ್ತಿದ್ದೀವಿ. ಕೆಂಚ ಬಾ. ನಾನು ಮತ್ತೆ ವಿನಯ್, ಕೆಂಚ, ಮಾದು, ಇನ್ನೂ ಯಾರ್ಯಾರು ಬರ್ತಾರ ಅವರೆಲ್ಲ ಹೋಯ್ತಾ ಇದ್ದೀವಿ ಇವತ್ತು. ಇಟ್ಲ ಬೇಡ ಇವೆಲ್ಲ ನಿಗಿರ್ತಿದೆ ಬಾಡಿ ನೋಡು. ಏನು ಏ ಮರ್ಯಾ ಏ ಕೆಂಚ ಬಾರಿ ನಿಗಿರ್ತಾನೆ ಇವರು. ಗೈಸ್ ನೋಡಿ ಕಾರ್ಕ ಲಾಸ್ಟ್ ಕಾರ್ತ ಅಂದ್ಬಿಟ್ಟು ಎಷ್ಟು ಜನ ಹುಡುಗರು ಬಂದವ್ರೆ. ಕೊಟ್ವಲ್ಲಪ್ಪ, ಏನಾರು ಕೇಳಪ್ಪ ಕಾಸ. ಏ ಇಲ್ಲ ಉನ್ನ ಡೀಲ್ ಮಾಡ್ಲೇಬೇಕು. ಇಲ್ಲ ಹಂಗೆ ಇರ್ಬೇಕು ಕಾಸು ಕೊಟ್ವಲ್ಲಪ್ಪ. ಏನ್ ನಾಟಕ ಆಡ್ತಾ ಇದೆಯಾ? ವಿಡಿಯೋನೇ ಐತೆ, ವಿಡಿಯೋನೇ ಇದೆ. ಮಾದಿಗೆ ಒಪ್ಪಿಸ ಮಾದು 500 ರೂಪಾಯಿ ದುಡ್ಡು ಕೊಟ್ಟಿವಿ ಗುರು. ದುಡ್ಡು ಕೊಟ್ಟಿಲ್ಲ ಹಂಗಲ್ಲ ಗುರು, ಕೊಟ್ಟಿದ್ರು ಕೇಳ್ತಾ ಇರೋದು ಗುರು. ಮಾದು ಮುಟ್ಲೆ ಹೇ ನಮ್ ಜಿನಾಸಪ್ಪ ನಾರಾಯಣ ಬೇಡ ಬೇಡ ಬಿಡ ಬೇಡ ಐಫೋನ್ ಗಿರು ಮಾಡಿ ಬಿಡ. ನಮ್ ಹುಡ್ಗನ್ ಬಿಡ. ನಮ್ ಹುಡ್ಗನ್ ಯಾರು ಇಲ್ಲ ಅನ್ಕೊಂಡಿದ್ಯಾ? ನಾವೇ ಯಾವ ಪ್ರಸಾದ ಮಾಡಿ ಎಲ್ಲಾರು ಎಷ್ಟು ಜನ ನಿಂತೋಗ್ಬಿಟ್ಟವ್ರೆ ಎಲ್ಲ ಹುಡುಗರು. ಎರಡು ಸಮಾರಂಭ ನಡೀತೈತೆ, ಗುದ್ದಾಟ ನಡೀತೈತೆ ಇಲ್ಲಿ. ಗುದ್ದು ಜಿನಳಿ ನೀನೇ ಸೋತ್ಬಿಟ್ಟ ಗೈಸ್. ಜಿನಳಿ ಸೋತ್ಬಿಟ್ಟ, ಕೆಂಚ ಗೆದ್ಬಿಟ್ಟ. ಮಾತು ಜಿನಳಿ ನಿಮ್ಮಿಬ್ರಿಗೂ ಒಂದು ಚಾಲೆಂಜ್. ಈಗ ಏನ್ ಚಾಲೆಂಜ್ ಹೋದ್ರ ಕೈ ಬೋಗಿಸ ಆಟ. ಇಬ್ರಲ್ಲಿ ಯಾರು ಗೆದ್ರಿ? ಜಿಮ್ ಹೋಯ್ತಾನ ಬೈ ಇವನು. ಇದು ಪ್ರೋಟೀನ್ ಬಾಡಿ, ನಿಂದು ನಾಟಿ ಬಾಡಿ ನೋಡಬ್ರಬ್ರ. ಒಬ್ನೇ ಇಷ್ಟ ಒಬ್ನು ಮನಿಗತನ ಮನ್ಲಿ ಯಾರ್ದು ಖುಷಿ ಮಾತಾಡಕಲ್ಲ. ಅವ್ನ್ ಲವರ್ ಬಾಯ್ ಅಲ್ಲಿ ಬೂಬು ಜೊತೆ ಮಾತಾಡ್ತಾನೆ. ಬೂಬು ಜೊತೆ ಲವರ್ ಬಾಯ್ ಮನ್ಲಿ ಬಾಂಬ್ ಹಾಕೊಡಕಲ್ಲ. ಬೂಮ್ಗೂ ಬಾಂಬು ಬೇಡ ಆಡ ಚಾಲೆಂಜ್. ಕೈ ಬುಗಿಸಿ ದೈತ್ಯ ಮನುಷ್ಯ ಇದ್ದಂಗ ಅವನು. ದೈತ್ಯ ಜಿಮ್ಗೋಗಿ ಹೋಗಿ ದೈತ್ಯ. ಇವನು ದೈತ್ಯ ಆಕ್ಚುಲಿ. ನಾನ್ ಚಿರ್ತೆ ಅವ್ನು ಹುಲಿ ಇದ್ದಂಗ. ಇವನು ಹುಲಿ, ನೀ ಚಿರ್ತೆನ? ಚಿರ್ತೆ ಸ್ಪೀಡು. ನಾವು ಎಗಡ ಇದ್ದಂಗ, ಅವನು ಕೊತ್ತಿ ಇದ್ದಂಗ. ಮಾಡಲ್ಲ ಜಿನ್ನಳಿ ಸ್ಟ್ರಾಂಗ್ ಅವನೇ. ಒಳ ನಾನ್ ಜಿನ್ನಳಿ ಮೇಲೆ ನಂಬಿಕೆ ಕಡ್ತೀನಿ, ನೀನೇ ಗೆಲ್ಲೋದು. ಒಳ ಅಳ್ಳ ಕೈ ಬುಗಿಸಾಟ. ಅವರು ಎಲ್ಲ ತೋರ್ಸ್ಬಾರ್ದು, ತೋರ್ಸೋ ಟೈಮಲ್ಲಿ ತೋರ್ಸೋ.